ನಾನು ಹೇಳೋದಲ್ಲ. ಟ್ರಂಪ್ ಅವರು, ನಾನು ಮೋದಿ ನಮ್ಮ ಭಾಳ ಒಳ್ಳೆ ಫ್ರೆಂಡ್ ಇದ್ದಾನೆ, ಆದರೆ ನನಗೆ ಅವರು ಪೊಲಿಟಿಕಲ್ ಕೆರಿಯರನ್ನು ನಾನು ನಿರ್ನಾಮ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಹೇಳೋಕ್ಕೆ ಹೋಗಲ್ಲ ಅಂದರೆ ಇವರು ಒಬ್ಬರನ್ನ ತುಟಿಕ್ ಪಿಟಿಕ್ ಅಂದ್ರ ಏನದು? ಏನು ರಹಸ್ಯ ಇದೆ ಟ್ರಂಪ್ ಅವ್ರ ಹತ್ರ? ದಟ್ ವಿಲ್ ಡಿಸ್ಟ್ರಾಯ್ ನರೇಂದ್ರ ಮೋದಿಜೀಸ್ ಕೆರಿಯರ್. ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಏನು ಟ್ಯಾರಿಫ್ ಹಾಕ್ತಾ ಇದ್ದಾರೆ? 100% ಹಾಕಿದ್ರು ಮಾಸ್ಟರ್ ಸ್ಟ್ರೋಕು, 50% ಇಳಿಸಿದ್ರು ಮಾಸ್ಟರ್ ಸ್ಟ್ರೋಕು, 16% ಇಳಿಸಿದ್ರು ಮಾಸ್ಟರ್ ಸ್ಟ್ರೋಕು. ಏನು ನಡೀತಾ ಇದೆ ಸರ್? ಏನು ಇದು ನಮ್ಮ ಜನರ ಜೊತೆ ಚಲ್ಲಾಟ ಅಲ್ವಾ? ಈ ಕಡೆ ಇಸ್ರೇಲ್ ಪ್ರಧಾನಮಂತ್ರಿನೂ ನನ್ನ ಫ್ರೆಂಡ್ ಅಂತಾರೆ, 4 ದಿನ ಹೋಗ್ಬಿಟ್ಟು ಇರಲಾರ್ದು ಅವಾರ್ಡ್ ತೊಗೊಂಡು ಬರ್ತಾರೆ. ಅಸ್ತಿತ್ವಕ್ಕೆ ಇರಲಿಲ್ಲ ಅವಾರ್ಡು, ಯಾವುದೋ ಕೆನ್ಸೆಟ್ ಅವಾರ್ಡೋ ಯಾವುದೋ ಅಂತ. ಏನು ಸರ್ ತಾಂಬರ್ದು, ಅದಕ್ಕೆ ಗೋಲ್ಡ್ ಪ್ಲೇಟ್ ಹಚ್ಚಿ ಹಾಕ್ಸ್ಕೊಂಡು ಬರ್ತಾರೆ. ಅದು ಅಸ್ತಿತ್ವಕ್ಕೆ ಇರಲಿಲ್ಲ ಅವಾರ್ಡ್ ಇವ್ರಿಗೆ ಕೊಡೋ ತನಕ. ಒಂದ್ಸರಿ ಒಂದು ಕಡೆ ಇವ್ರ ಫ್ರೆಂಡ್ ಅಂತಾರೆ, ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಬೆಸ್ಟ್ ಫ್ರೆಂಡ್ ಅಂತಾರೆ, ಅವರು ಪ್ರಚಾರಕ್ಕೆ ಹೋಗ್ತಾರೆ. ಆದರೆ ನಮಗೇನು ಲಾಭ ಆಯ್ತು ಹೇಳಿ? ಸೊ ಇದು ನೀವು ಹೇಳ್ದಂಗೆ ವಿದೇಶಾಂಗ ನೀತಿಯನ್ನು ನಮ್ಮ ನರೇಂದ್ರ ಮೋದಿಯವರು ನಮ್ಮ ದೇಶದ ಹಿತಾಸಕ್ತಿ ಎಲ್ಲನೂ ಅಡ ಇಟ್ಟಿದ್ದಾರೆ. ಟ್ರಂಪಿಗೆ ಹೆದರ್ತಾ ಇದ್ದಾರೆ. ಯಾಕೆ ಹೆದರ್ತಾ ಇದ್ದಾರೆ ಗೊತ್ತಿಲ್ಲ. ಇಂದಿರಾ ಗಾಂಧಿಯವರು ಇರ್ಬೋದು, ಮೋದಿ ನಮ್ಮ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಅಮೇರಿಕದ ರಾಷ್ಟ್ರಪತಿಗಳ ಎದುರುಗಡೆ ಹೇಳ್ತಾ ಇದ್ರು, ಇರಾಕಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ ತಪ್ಪು, ಇರಾನಲ್ಲಿ ಏನು ಮಾಡ್ತಾಯಿದ್ದೀರಾ ನೀವು ತಪ್ಪು ಅಂತ ಹೇಳೋಷ್ಟು ಧೈರ್ಯ ನಮ್ಮ ಲೀಡರ್ಗಳಿತ್ತು. ಯಾವುದು ಕೇಂದ್ರ ಸರ್ಕಾರ ಯಾವುದು ದ್ವಂದ್ವ ನೀತಿ ಇದ್ರೆ ನಾನೇನು ಮಾಡೋಕ್ಕಾಗ್ತದೆ ಸರ್? ಅವ್ರು ಖಂಡಿಸೋದಿರ್ಬೋದು ಅಥವಾ ಏನು ಮಾಡೋದಿದೆ ಅವ್ರು ಹೇಳಬೇಕಲ್ಲ. ವಾಟ್ ಈಸ್ ಯುವರ್ ಫಾರಿನ್ ಪಾಲಿಸಿ? ಆರ್ ಯು ವಿತ್ ಇಸ್ರೇಲ್ ಆರ್ ಅಗೇನ್ಸ್ಟ್ ಇಸ್ರೇಲ್? ಆರ್ ಯು ಏನು ನೀವು ಅಮೇರಿಕಾ ಮಾಡ್ತಾ ಇರೋದು ಕರೆಕ್ಟ್ ಅಂತ ಇದ್ದೀರಾ, ತಪ್ಪು ಅಂತ ಇದ್ದೀರಾ? ಅದು ಅವ್ರು ಹೇಳಬೇಕಲ್ಲ. ನಮ್ಮದಂತೂ ಕ್ಲಿಯರ್ ಇದೆ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಇದೆ. ಯಾರಿದ್ರೂ ಅವ್ರದ್ದು ಸಮಸ್ಯೆ ಅದು. ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ನೀವು ಒಂದು ಕಡೆ ಇಸ್ಲಾಮಿಕ್ ಕಂಟ್ರೀಸಿಗೆ ಬೈತೀರಾ, ಆದರೆ ಅವ್ರ ಜೊತೆ ಎಲ್ಲ ವ್ಯಾಪಾರ ಮಾಡ್ತೀರಾ. ಪಾಮ್ ಆಯಿಲ್ ಎಲ್ಲಿಂದ ಬರ್ತದೆ ಸರ್? ಕಚ್ಚಾ ತೈಲ ಎಲ್ಲಿಂದ ಬರ್ತದೆ ಸರ್? ಸೊ ಏನು ನಮ್ಮ ವಿದೇಶಾಂಗ ನೀತಿ ಇದೆಯಾ ಇಲ್ಲ ಅದೇ ಗೊತ್ತಿಲ್ಲ ಅಲ್ಲ ಜನರಿಗೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.